ಒಬ್ಬ ಮಹಿಳೆ ಪುಟ್ಟಿಯಲ್ಲಿ ಮೊಟ್ಟೆಗಳನ್ನಿಟ್ಟುಕೊಂಡು ಮಾರುತ್ತಿದ್ದ ಒಬ್ಬ ಅಜ್ಜನನ್ನು ನೋಡಿ ಒಂದು ಮೊಟ್ಟೆಯ ಬೆಲೆ ಎಷ್ಟು ಎಂಬುದಾಗಿ ಕೇಳಿದಳು. ಅದಕ್ಕೆ ಅವರು 5 ರೂಪಾಯಿಗಳಮ್ಮ ಎಂದು ಹೇಳಿದರು. ಆ ಮಹಿಳೆ ಅವರಿಗೆ 25 ರೂಪಾಯಿಗಳಿಗೆ 6 ಮೊಟ್ಟೆಗಳನ್ನು ಕೊಡಿರಿ, ಕೊಡಲ್ಲ ಅಂದ್ರೆ ನನಗೆ ಮೊಟ್ಟೆಗಳು ಬೇಡ ಅಂದಳು. ಪಾಪ ವಯಸ್ಸಾದ ಆ ಅಜ್ಜಪ್ಪ ಸಪ್ಪೆ ಮುಖವನ್ನಿಟ್ಟುಕೊಂಡು, ನೀನು ಕೇಳಿದ ಬೆಲೆಗೆ ಕೊಡುತ್ತೇನಮ್ಮ, ನಿಮ್ಮದೇ ಮೊದಲು ಬೋಣಿ, ಇದುವರೆಗೂ ಮೊಟ್ಟೆ ಕೊಂಡುಕೊಳ್ಳುವುದಕ್ಕೆ ಯಾರೂ ಬಂದಿಲ್ಲ, ಅದಕ್ಕೆ ಹೆಚ್ಚಾಗಿ ಮಾತನಾಡುವುದಕ್ಕೆ ನನಗೆ ಇಷ್ಟವಿಲ್ಲ ಅಂದರು. ಆಕೆ 6 ಮೊಟ್ಟೆಗಳನ್ನು ತೆಗೆದುಕೊಂಡು ಜಯಿಸಿದೆನು ಎಂಬ ಸಂತೋಷದಿಂದ ಹೊರಟಳು. ಕಾರ್ ತೆಗೆದುಕೊಂಡು ತನ್ನ ಸ್ನೇಹಿತಳ ಮನೆಗೆ ಹೋಗಿ ಅವಳನ್ನು ಪಿಕಪ್ ಮಾಡಿ ಹೋಟೆಲ್ಗೆ ಹೋದಳು. ಹಲವಾರು ಪದಾರ್ಥಗಳನ್ನು ಆರ್ಡರ್ ಮಾಡಿದರು. ಸ್ವಲ್ಪ ಮಾತ್ರ ತಿಂದು ತುಂಬಾ ವ್ಯರ್ಥ ಮಾಡಿದರು. 1400 ರೂಪಾಯಿಗಳಿಗೆ ಬಿಲ್ ಬಂದಿತ್ತು. ಕ್ಯಾಶಿಯರ್ಗೆ 1500 ರೂಪಾಯಿಗಳನ್ನು ಕೊಟ್ಟು ಉಳಿದಿದ್ದನ್ನು ನೀವೇ ಇಟ್ಟುಕೊಳ್ಳಿರಿ ಎಂಬುದಾಗಿ ಹೇಳಿ ಹೊರಗೆ ಬಂದರು. ಇದು ಒಂದು ಸಂಭವ. ಇನ್ನೊಂದು ವಿಷಯವನ್ನು ಹೇಳುತ್ತೇನೆ ಕೇಳಿರಿ. ನನಗೆ ಒಬ್ಬ ಸ್ನೇಹಿತನಿದ್ದಾನೆ. ಆತ ಯಾವಾಗಲೂ ಮನೆಗೆ ಬೇಕಾದ ವಸ್ತುಗಳನ್ನು ಬೀದಿಯಲ್ಲಿ ಮಾರುವವರ ಬಳಿ, ಫುಟ್ಪಾತ್ನಲ್ಲಿ ಅಂಗಡಿಗಳನ್ನು ಇಟ್ಟುಕೊಂಡಿರುವವರ ಬಳಿ ಹೆಚ್ಚಾದ ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತಾರೆ. ನಾನು ಅವರನ್ನು ನೋಡಿ, ಯಾಕೆ ಇಷ್ಟು ಅನ್ಯಾಯವಾದ ಬೆಲೆಯನ್ನು ಕೊಟ್ಟು ಹೀಗೆ ಕೊಳ್ಳುತ್ತೀರೆಂದು ಕೇಳಿದೆ. ಅದಕ್ಕೆ ಆತ ಹೇಳಿದ ಉತ್ತರ ನನ್ನನ್ನು ಯೋಚಿಸುವಂತೆ ಮಾಡಿತು. ಅವರು ಹೇಳಿದ್ದು ಹೀಗೆ: ಇಟ್ ಈಸ್ ಚಾರಿಟಿ ವ್ರಾಪ್ಡ್ ವಿತ್ ಡಿಗ್ನಿಟಿ. ಸುಮ್ಮನೆ ಕೊಟ್ಟರೆ ಅದು ಅವರ ಸ್ವಾರ್ಥವನ್ನು ಬಾಧಿಸುತ್ತದೆ. ಅದಕ್ಕೆ ಹೀಗೆ ಬಡವರಿಗೆ ನಾನು ಸಹಾಯ ಮಾಡುತ್ತೇನೆ. ನಾನು ಹೇಳಿದ ಈ 2 ಸಂಭವಗಳನ್ನು ವಿಭಜನೆ ಮಾಡಿ ನೋಡಿರಿ. ನಾವು ವ್ಯರ್ಥ ಮಾಡುವ ಆಹಾರ, ಟಿಪ್ಸ್ ಎಂಬುದಾಗಿ ವ್ಯರ್ಥ ಮಾಡುವ ಹಣ, ಅನಾವಶ್ಯಕ ಖರ್ಚುಗಳು, ಇವುಗಳನ್ನೆಲ್ಲ ಉಳಿಸಿ ಬಡವರಿಗೆ ಕೊಡಬಹುದಲ್ಲ. ಅದನ್ನು ಭಿಕ್ಷೆ ಎಂಬುದಾಗಿ ಕೊಡದೆ ಕಷ್ಟಪಟ್ಟು ದುಡಿಯುವವರಿಗೆ ಕೊಡಬಹುದಲ್ಲ. ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ. ಹಳೆಯವಾಗದಂತ ಹಮ್ಮಿಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ. ಅಲ್ಲಿ ಕಳ್ಳನು ಸಮೀಪಕ್ಕೆ ಬರುವುದಿಲ್ಲ, ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ ಎಂದು ಬೈಬಲ್ ಹೇಳುತ್ತದೆ.